ಹಾ, ಯಾವುದಾದ್ರೂ ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂದ್ರೆ ಮೊದಲು ಕೈಲಿಯೋ ಸೇಫ್ ಆದ ಕೆಲ್ಸಕ್ಕೆ ರಾಜೀನಾಮೆ ಕೊಡಬೇಕು, ಆಮೇಲೆ ನೂರಾರು ಪುಟಗಳ ಬಿಸ್ನೆಸ್ ಪ್ಲಾನ್ ಬರೀಬೇಕು. ಹ್ಮ್ ಜೊತೆಗೆ ಹೂಡಿಕೆದಾರರ ಹಿಂದೆ ಹಣಕ್ಕಾಡಿ ಅಲೆದಾಡಬೇಕು ಅಂತ ನಾವೆಲ್ಲರೂ ಅನ್ಕೊಂಡಿದ್ದೀವಿ ಅಲ್ವಾ? ಖಂಡಿತ. ಆದ್ರೆ ಈ ಎಲ್ಲಾ ಹಳೇ ಸಾಂಪ್ರದಾಯಿಕ ನಿಯಮಗಳು ಯಶಸ್ಸಿಗೆ ದಾರಿ ಮಾಡ್ಕೊಡೋ ಬದಲು ವೈಫಲ್ಯಕ್ಕೆ ಕಾರಣ ಆದ್ರೆ ಹೇಗಿರುತ್ತೆ? ಈ ಆಳವಾದ ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ಸ್ವಾಗತ. ಹೌದು, ಇದು ನಿಜಕ್ಕೂ ನಾವೆಲ್ಲರೂ ಚರ್ಚೆ ಮಾಡ್ಬೇಕಾದ ವಿಷಯ. ಇವತ್ತು ನಾವು ಜೇಸನ್ ಫ್ರೈಡ್ ಮತ್ತೆ ಡೇವಿಡ್ ಹೈನಮೇಯರ್ ಹ್ಯಾನ್ಸನ್ ಅವರು ಬರ್ದಿರೋ ರೀವರ್ಕ್ ಅನ್ನೋ ಅದ್ಭುತ ಪುಸ್ತಕದ ಮೂಲಗಳನ್ನ ಆಧರಿಸಿ ಮಾತಾಡ್ತಿದ್ದೀವಿ. ಅಂದ್ರೆ ಈ ಪುಸ್ತಕ ಬಿಸ್ನೆಸ್ ಪ್ರಪಂಚದ ಹಳೆ ನಿಯಮಗಳನ್ನ ಸಂಪೂರ್ಣವಾಗಿ ಮುರಿದುಹಾಕುತ್ತೆ. ಕರೆಕ್ಟ್. ಯಾರಾದ್ರೂ ಮೊದಲ ಬಾರಿಗೆ ಸ್ವಂತ ಉದ್ಯಮ ಶುರು ಮಾಡಬೇಕು ಅಂತ ಕನ್ಸ್ ಕಾಣ್ತಿದ್ರೆ, ಆದ್ರೆ ಎಲ್ಲಿಂದ ಶುರು ಮಾಡಬೇಕು ಅನ್ನೋ ಗೊಂದಲದಲ್ಲಿದ್ರೆ, ಅಂತವರಿಗೆ ಇದೊಂದು ಸ್ಪಷ್ಟವಾದ, ತಕ್ಷಣವೇ ಕಾರ್ಯರೂಪಕ್ಕೆ ತರಬಹುದಾದ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಅಂತಾನೆ ಹೇಳ್ಬಹುದು. ನಿಜ. ಹಾಗಾದ್ರೆ ಈ ಹೊಸ ವ್ಯವಹಾರ ಶುರು ಮಾಡೋ ಮುನ್ನ ಕಾಡೋ ಅತಿ ದೊಡ್ಡ ಸಮಸ್ಯೆ ಆ ಭಯದಿಂದನೇ ಶುರು ಮಾಡೋಣ. ಕೆಲ್ಸ ಬಿಡ್ಬೇಕು ಅನ್ನೋ ಭಯ. ಅದೇ ತಾನೆ. ತಿಂಗಳ ಖಚಿತ ಆದಾಯ ಬರೋ ಕೆಲ್ಸ ಬಿಟ್ಟು ಜೀವನದ ಉಳಿತಾಯನ ಪಣಕ್ಕಿಡ್ಬೇಕು ಅನ್ನೋ ಭಯ ತುಂಬಾ ಜನರಿಗಿರುತ್ತೆ. ಇದ್ರ ಬಗ್ಗೆ ಮೂಲಗಳು ಏನ್ ಹೇಳ್ತವೆ? ಇಲ್ಲಿ ಆಸಕ್ತಿದಾಯಕ ವಿಚಾರ ಅಂದ್ರೆ ಉದ್ಯಮೆ ಶುರು ಮಾಡೋಕೆ ಕೈಯಲ್ಲಿರೋ ಕೆಲ್ಸ ಬಿಡ್ಬೇಕಾದ ಅಗತ್ಯನೇ ಇಲ್ಲ ಅಂತ ತಜ್ಞರು ಹೇಳ್ತಾರೆ. ಹೌದಾ? ಅಂದ್ರೆ ಕೆಲ್ಸ ಮಾಡ್ಕೊಂಡೇ ಬಿಸ್ನೆಸ್ ಮಾಡಬಹುದಾ? ಖಂಡಿತ. ಆರ್ಥಿಕ ಅಪಾಯನ ಕಡಿಮೆ ಮಾಡೋಕೆ ದಿನದ 9ರಿಂದ 5 ಕೆಲ್ಸಾನ ಹಾಗೆ ಉಳಿಸ್ಕೊಂಡು ವಾರಕ್ಕೆ ಕೇವಲ 10ರಿಂದ 40 ಗಂಟೆಗಳ ಕಾಲ. ಓಹೋ, ಕೇವಲ 10ರಿಂದ 40 ಗಂಟೆ? ಹೌದು, ಅಷ್ಟು ಸಮಯ ಮಾತ್ರ ಹೊಸ ವ್ಯವಹಾರದ ಕಡೆ ಗಮನ ಕೊಟ್ರೆ ಸಾಕು. ಇದರಿಂದ ಆರ್ಥಿಕ ಭದ್ರತೆನೂ ಇರುತ್ತೆ, ಜೊತೆಗೆ ಹೊಸ ಪ್ರಯತ್ನಕ್ಕೆ ಬೇಕಾದ ಮಾನಸಿಕ ನೆಮ್ಮದಿನೂ ಸಿಗುತ್ತೆ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಒಂದು ಕಾಲ್ಪನಿಕ ಉದಾಹರಣೆ ತಗೊಳ್ಳೋಣ. ಹೇಳಿ. ಈಗ ಒಬ್ರು 9ರಿಂದ 5 ಕೆಲಸ ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳಿ. ಅವರಿಗೆ ಬೇಕಿಂಗ್ ಅಂದ್ರೆ ತುಂಬಾ ಇಷ್ಟ. ತಾವೇ ಸ್ವಂತ ಬೇಕರಿ ತೆರೀಬೇಕು ಅನ್ನೋ ಕನ್ಸಿದೆ. ಆದ್ರೆ ಕೆಲಸ ಬಿಡೋ ಧೈರ್ಯ ಇಲ್ಲ. ಹೌದು, ಇದು ತುಂಬಾ ಜನರಿಗೆ ಆಗೋ ಸಮಸ್ಯೆ. ಈ ಹೊಸ ವಾಸ್ತವದ ಪ್ರಕಾರ ಅವರು ಕೆಲಸ ಬಿಡದೆ ಇದನ್ನ ಹೇಗ್ ಶುರು ಮಾಡ್ಬೋದು? ಇದೊಂದು ಒಳ್ಳೆ ಉದಾಹರಣೆ. ಅವರು ಕೆಲ್ಸ ಬಿಡೋ ಬದಲು ಸಂಜೆ ಆಫೀಸಿಂದ ಬಂದ್ಮೇಲೆ ಅಥವಾ ವೀಕೆಂಡ್ಸಲ್ಲಿ ತಮ್ಮ ಮನೆಯ ಅಡಿಗೆ ಮನೆಯಿಂದನೇ ಸಣ್ಣದಾಗಿ ಬೇಕರಿ ಶುರು ಮಾಡ್ಬೋದು. ಇವತ್ತಿನ ದಿನಗಳಲ್ಲಿ ಆನ್ಲೈನ್ ರಿಮೋಟ್ ಟೂಲ್ಸ್ ಇರೋದ್ರಿಂದ ಇದು ತುಂಬಾ ಸುಲಭ. ಅಂದ್ರೆ ಆರ್ಡರ್ಸ್ ತಗೊಳ್ಳಕ್ಕೆ ಸೋಷಿಯಲ್ ಮೀಡಿಯಾ ಬಳಸೋದು? ಕರೆಕ್ಟ್. ದುಬಾರಿ ಬಾಡಿಗೆಯ ಕಚೇರಿ ಅಥವಾ ಅಂಗಡಿ ಬೇಕಾಗಿಲ್ಲ. ಇದರಿಂದ ಅವರ ಫೈನಾನ್ಷಿಯಲ್ ಸ್ಟೆಬಿಲಿಟಿಗೆ ಯಾವುದೇ ಪೆಟ್ಟು ಬೀಳಲ್ಲ. ಒಂದ್ವೇಳೆ ಬಿಸ್ನೆಸ್ ಕೈ ಕೊಟ್ರೂ ಜೀವನ ನಿರ್ವಹಣೆಗೆ ಕಷ್ಟ ಆಗೋಲ್ಲಲ್ವಾ? ಖಂಡಿತ. ತಂತ್ರಜ್ಞಾನ ವ್ಯವಹಾರನ ಅಷ್ಟು ಸರಳ ಮಾಡಿವೆ. ಆದ್ರೆ ಒಂದ್ ನಿಮಿಷ, ನನ್ಗಿಲ್ಲೊಂದು ಡೌಟ್ ಇದೆ. ಯಾವುದೇ ಬ್ಯಾಂಕ್ ಲೋನ್ ತಗೋಬೇಕು ಅಥವಾ ಬಿಸ್ನೆಸ್ ಬೆಳೆಸ್ಬೇಕು ಅಂದ್ರೆ ಒಂದು ಬೃಹತ್ ಬಿಸ್ನೆಸ್ ಪ್ಲಾನ್ ಬೇಕೇ ಬೇಕು ಅಂತಾರಲ್ಲ? ಹೌದು, ಎಯ್ದಾವು ಹಾಗೆ ಅನ್ಕೊಳ್ತಾರೆ. ಕೇವಲ ಒಂದು ಐಡಿಯಾ ಇಟ್ಕೊಂಡು ಯಾವುದೇ ಪ್ಲಾನ್ ಇಲ್ಲದೆ ವ್ಯವಹಾರ ಶುರು ಮಾಡೋದು ರಿಸ್ಕ್ ಅಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಆದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಮುಖ್ಯ ಅಂಶ ಅಂದ್ರೆ ಐಡಿಯಾಗಳು ತುಂಬಾ ಅಗ್ಗ. ಅಂದ್ರೆ ಜಗತ್ತಿನಲ್ಲಿ ಲಕ್ಷಾಂತರ ಜನರ ಬಳಿ ಅದ್ಭುತವಾದ ಐಡಿಯಾಗಳಿವೆ. ಆದ್ರೆ ಆ ಐಡಿಯಾನ ಕಾರ್ಯಗತಗೊಳಿಸೋದು ಅಂದ್ರೆ ಎಕ್ಸಿಕ್ಯೂಷನ್ ಮಾತ್ರ ನಿಜವಾದ ಯಶಸ್ಸು ತಂದ್ಕೊಡುತ್ತೆ. ಆಕ್ಷನ್ ತಗೊಳ್ಳೋದು ಮುಖ್ಯ ಅಂತ? ಎಕ್ಸಾಕ್ಟ್ಲಿ. ಸಾಂಪ್ರದಾಯಿಕ ಬಿಸ್ನೆಸ್ ಪ್ಲಾನ್ಗಳು ವಾಸ್ತವದಲ್ಲಿ ಕೇವಲ ಊಹೆಗಳಷ್ಟೇ. ಭವಿಷ್ಯದಲ್ಲಿ ಮಾರ್ಕೆಟ್ ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ನಿಜ. ನೂರಾರು ಪುಟಗಳ ಪ್ಲಾನ್ ಬರಿತಾ ಕೂತ್ರೆ ಸಮಯ ವ್ಯರ್ಥ ಆಗುತ್ತೆ. ಹೌದು, ನಿರ್ಧಾರಗಳು ಶಾಶ್ವತ ಅಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಬದಲಾಯಿಸ್ತಾ ತ್ವರಿತವಾಗಿ ಪ್ರಾಡಕ್ಟ್ ಅನ್ನ ಮಾರ್ಕೆಟ್ಗೆ ತರೋದು ಮುಖ್ಯ. ಇದು ನಿಜಕ್ಕೂ ಆಸಕ್ತಿದಾಯಕ. ಪ್ಲಾನ್ ಮಾಡ್ತಾ ಕೂರೋ ಬದಲು ನೇರವಾಗಿ ಕೆಲಸಕ್ಕೆ ಇಳಿಬೇಕು ಅಂತಾಯ್ತು. ಸರಿ, ಮನೆಯಿಂದಾನೇ ವ್ಯವಹಾರ ಶುರು ಮಾಡಿದಾಗ ನಾವು ಮೊದಲೇ ಹೇಳಿದಾಗೆ ವಾರಕ್ಕೆ ಕೇವಲ 10ರಿಂದ 40 ಗಂಟೆ ಮಾತ್ರ ಇರುತ್ತೆ. ಹೌದು. ಇಲ್ಲಿಯೇ ನಿಜವಾದ ಸವಾಲು ಎದುರಾಗೋದು. ವಾರಕ್ಕೆ 80 ಗಂಟೆ ದುಡಿಯೋ ಸ್ಪರ್ಧಿಗಳೆದ್ರು ಈ 10 ಗಂಟೆ ಬಳಸಿ ಗೆಲ್ಲೋದು ಹೇಗೆ? ಇಲ್ಲಿ ನಾವು ಪ್ರೊಡಕ್ಟಿವಿಟಿ ಅಂದ್ರೆ ಉತ್ಪಾದಕತೆ ಬಗ್ಗೆ ಮಾತಾಡ್ಬೇಕಲ್ವಾ? ಖಂಡಿತವಾಗಿಯೂ. ಸಮಯದ ಮಿತಿ ಇದ್ದಾಗ ಪ್ರತಿಯೊಂದು ನಿಮಿಷವೂ ಮುಖ್ಯ ಆಗುತ್ತೆ. ಇಲ್ಲಿ ಕೆಲಸದ ಮಧ್ಯ ಬರೋ ಅಡೆತಡೆಗಳು ಅಂದ್ರೆ ಇಂಟರಪ್ಷನ್ಸ್ ಪ್ರೊಡಕ್ಟಿವಿಟಿಯ ಅತಿ ದೊಡ್ಡ ಶತ್ರುಗಳು ಅಂತ ಮೂಲಗಳು ಸ್ಪಷ್ಟವಾಗಿ ಹೇಳ್ತವೆ. ಹೌದು, ಒಂದು ಸಣ್ಣ ಇಮೇಲ್ ನೋಟಿಫಿಕೇಶನ್ ಬಂದ್ರೂ ಏಕಾಗ್ರತೆ ಹಾಳಾಗತ್ತೆ. ಕರೆಕ್ಟ್. ಅದಕ್ಕಾಗಿಯೇ ಯಾವುದೇ ಅಡೆತಡೆಗಳಿಲ್ಲದ ಅಂದ್ರೆ ಅನ್ಇಂಟರಪ್ಟೆಡ್ ಏಕಾಂತ ಸಮಯನ ಕೆಲಸಕ್ಕಾಗಿ ಮೀಸಲಿಡೋದು ತುಂಬಾ ಅಗತ್ಯ. ನನಗನ್ಸೋ ಹಾಗೆ
ಈ ಆಳವಾದ ಕೆಲ್ಸನ ಅದೇ ಡೀಪ್ ವರ್ಕನ್ನ ನಾವು ಮನುಷ್ಯನ ಗಾಢ ನಿದ್ರೆಗೆ ಅಥವಾ REM ಸ್ಲೀಪ್ಗೆ ಹೋಲಿಸಬಹುದು. ಒಳ್ಳೆ ಹೋಲಿಕೆ. ಹೇಗೆ? ನಾವು ರಾತ್ರಿ ಮಲಗಿದ ತಕ್ಷಣವೇ ಯಾರಿಗೂ ಗಾಢವಾದ ನಿದ್ರೆ ಬರಲ್ಲ, ಹೌದಲ್ವಾ? ನಿದ್ರೆಯ ಬೇರೆ ಬೇರೆ ಹಂತಗಳನ್ನ ದಾಟಿ ಗಾಢ ನಿದ್ರೆಗೆ ಹೋಗೋಕೆ ಸಾಕಷ್ಟು ಸಮಯ ಬೇಕು. ನಿಜ. ಹಾಗೆಯೇ ಒಂದು ಕ್ಲಿಷ್ಟಕರವಾದ ಕೆಲಸದಲ್ಲಿ ಮಗ್ನರಾಗಲು ಮೆದುಳು ಆ ಏಕಾಗ್ರತೆಯ ಹಂತ ತಲುಪೋಕೆ ಸಮಯ ತಗೊಳ್ಳುತ್ತೆ. ಆ ಹಂತದಲ್ಲಿ ಯಾರಾದ್ರೂ ಬಂದು ಕೇವಲ ಹಾಯಿ ಅಂದ್ರೂ ಇಡೀ ಪ್ರಕ್ರಿಯೆನೇ ಭಗ್ನವಾಗುತ್ತೆ. ಹೌದು, ಮತ್ತೆ ಮೊದಲಿನಿಂದ ಏಕಾಗ್ರತೆ ಸಾಧಿಸಬೇಕು. ಎಂಥ ಅದ್ಭುತವಾದ ಉಪಮೆ! ಇದು ನಿಖರವಾಗಿ ಮೆದುಳು ಹೇಗೆ ಕೆಲಸ ಮಾಡುತ್ತೆ ಅಂತ ವಿವರಿಸುತ್ತೆ. ಅಡೆತಡೆಗಳು ಸಮಯನ ಮಾತ್ರ ಕದಿಯಲ್ಲ, ಆಲೋಚನಾ ಲಯನೂ ನಾಶ ಮಾಡುತ್ತವೆ. ಖಂಡಿತ. ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಸಮಾಜ ಯಾವಾಗ್ಲೂ ಈ ವರ್ಕ್ಹಾಲಿಸಂ ಅಂದ್ರೆ ಅತಿಯಾದ ಕೆಲಸದ ಗೀಳನ್ನ ಕೊಂಡಾಡುತ್ತೆ. ಆಫೀಸಲ್ಲಿ 10-12 ಗಂಟೆ ಕೂರೋದೇ ದೊಡ್ಡ ಸಾಧನೆ ಅಂತ ಬಿಂಬಿಸ್ತಾರೆ. ಹೌದು, ಆದ್ರೆ ಇದು ಅಪಾಯಕಾರಿ. ದೀರ್ಘಕಾಲದ ಯಶಸ್ಸಿಗೆ ಸಾಕಷ್ಟು ಒಳ್ಳೇದು ಅಥವಾ ಗುಡ್ ಎನಫ್ ಇಸ್ ಫೈನ್ ಅನ್ನೋ ಮನಸ್ಥಿತಿ ಬೇಕು. ಅಂದ್ರೆ ಪರ್ಫೆಕ್ಷನ್ ಹಿಂದೆ ಓಡಬಾರದು. ಕರೆಕ್ಟ್. 100ಕ್ಕೆ 100 ಪರಿಪೂರ್ಣತೆ ಹುಡುಕ್ತಾ ಹೋದ್ರೆ ಕೆಲ್ಸ ಎಂದಿಗೂ ಮುಗಿಯಲ್ಲ. ಹಾಗಾದ್ರೆ ಈ ಪ್ರತಿದಿನ ಬೆಳಗ್ಗೆ ಎದ್ದು ದೊಡ್ಡದೊಂದು ಟು ಡೂ ಲಿಸ್ಟ್ ಮಾಡ್ಕೊಳ್ತಾರಲ್ಲ, ಅದು ಕೂಡ ಪ್ರೊಡಕ್ಟಿವಿಟಿಗೆ ಮಾರಕವೇ? ಹೌದು, ಉದ್ದವಾದ ಟು ಡೂ ಲಿಸ್ಟ್ಗಳು ಮನುಷ್ಯನಿಗೆ ಮಾನಸಿಕ ಒತ್ತಡ ತರ್ತವೆ. ಅದರ ಬದಲು ಆ ಪಟ್ಟಿನ ವಿಭಜಿಸಿ ಅಂದಿನ ಮಟ್ಟಿಗೆ ಮುಗಿಸಬಹುದಾದ ಸಣ್ಣ ಸಣ್ಣ ನಿರ್ಧಾರಗಳನ್ನ ತಗೋಬೇಕು. ಮತ್ತೆ ಈ ಮೀಟಿಂಗ್ಗಳ ಬಗ್ಗೆ ಏನ್ ಹೇಳ್ತೀರಿ? ಕಾರ್ಪೊರೇಟ್ ಜಗತ್ತಲ್ಲಿ ಮೀಟಿಂಗ್ ಇಸ್ ದ ದಿನಾನೇ ಕಳೆಯಲ್ಲ. ಅಯ್ಯೋ, ಮೀಟಿಂಗ್ಗಳು ಕೇವಲ ಸಮಯನ ನುಂಗಿ ಹಾಕ್ತವೆ. ಹೌದಾ? ಯೋಚನೆ ಮಾಡಿ, ಒಂದು ಮೀಟಿಂಗ್ನಲ್ಲಿ 6 ಜನರಿದ್ದಾರೆ ಮತ್ತೆ ಅದು 1 ಗಂಟೆ ನಡ್ತು ಅಂದ್ರೆ ಅದು ಕೇವಲ 1 ಗಂಟೆಯ ನಷ್ಟ ಅಲ್ಲ. 6 ಜನರದು ಸೇರಿ ಒಟ್ಟು 6 ಗಂಟೆಗಳ ಪ್ರೊಡಕ್ಟಿವಿಟಿ ನಾಶವಾಯಿತು ಅಂತ. ಎಕ್ಸಾಕ್ಟ್ಲಿ. ಇದರ ಜೊತೆಗೆ ಮಾನಸಿಕ ಆರೋಗ್ಯಕ್ಕಾಗಿ ಮತ್ತೆ ಬರ್ನ್ಔಟ್ ತಪ್ಪಿಸೋಕೆ ನಿದ್ರೆ ತುಂಬಾ ಅವಶ್ಯಕ ಅನ್ನೋದನ್ನ ಮರಿಬಾರ್ದು. ಹೌದು, ನಿದ್ರೆ ಕೇಳಿಸ್ಕೊಂಡು ಕೆಲಸ ಮಾಡೋದು ಶೌರ್ಯ ಅಲ್ಲ. ಖಂಡಿತ ಅಲ್ಲ. ದಿನಕ್ಕೆ 8 ಗಂಟೆ ನಿದ್ರೆ ಮಾಡ್ಲೇಬೇಕು. ಅತ್ಯಂತ ಸ್ಪಷ್ಟವಾದ ವಿಶ್ಲೇಷಣೆ. ಈಗ ಮುಂದಿನ ಘಟ್ಟಕ್ಕೆ ಹೋಗೋಣ. ಪ್ರೊಡಕ್ಟಿವಿಟಿ ಹೆಚ್ಚಾಯಿತು, ಪ್ರಾಡಕ್ಟ್ ಕೂಡ ಸಿದ್ಧವಾಯಿತು. ಈಗ ಅದನ್ನ ಮಾರ್ಕೆಟ್ಗೆ ತರಬೇಕು. ಕೋಟ್ಯಾಂತರ ರೂಪಾಯಿ ಜಾಹೀರಾತಿಗೆ ಸುರಿದೇ ಗ್ರಾಹಕರನ್ನ ತಲುಪೋದು ಹೇಗೆ? ಇಲ್ಲಿಯೇ ಇದು ನಿಜಕ್ಕೂ ಅತ್ಯಂತ ಕುತೂಹಲಕಾರಿ ಆಗೋದು. ಹೌದು, ಪುಸ್ತಕದಲ್ಲಿ ನಿಮ್ಮ ಸ್ಪರ್ಧಿಗಳನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಅಂತ ಹೇಳಿದ್ದಾರೆ. ಇದು ನಿಜಕ್ಕೂ ಆಶ್ಚರ್ಯ ಅಲ್ವಾ? ಹೌದು, ನಾವ್ ಯಾವಾಗ್ಲೂ ಕಾಂಪಿಟೇಟರ್ಸ್ ಏನ್ ಮಾಡ್ತಿದ್ದಾರೆ ಅಂತ ನೋಡಿ ಕಲಿಬೇಕು ಅಂತಲೇ ಅನ್ಕೊಂಡಿದೀವಿ. ಆದ್ರೆ ಸ್ಪರ್ಧಿಗಳನ್ನು ನಿರ್ಲಕ್ಷಿಸಿದ್ರೆ ಹೇಗೆ? ಸ್ಪರ್ಧಿಗಳ ಬಗ್ಗೆ ಅತಿಯಾಗಿ ತಲೆ ಕೆಡಿಸ್ಕೊಂಡ್ರೆ ನಮ್ಮ ಸ್ವಂತ ದೃಷ್ಟಿಕೋನ ಕಳೆದು ಹೋಗುತ್ತೆ. ನಾವು ಕೇವಲ ಅವರನ್ನ ಕಾಪಿ ಮಾಡೋರಾಗ್ತೀವಿ. ವಿಶಿಷ್ಟವಾದ ಪ್ರಾಡಕ್ಟ್ ಸೃಷ್ಟಿ ಮಾಡಕ್ಕಾಗಲ್ಲ. ಕರೆಕ್ಟ್. ಜೊತೆಗೆ ಅಜ್ಞಾತತೆಯನ್ನ ಸ್ವಾಗತಿಸಿ ಅಂದ್ರೆ ವೆಲ್ಕಮ್ ಅಬ್ಸ್ಕ್ಯೂರಿಟಿ ಅನ್ನೋದು ಇಲ್ಲಿನ ಬಹುದೊಡ್ಡ ತಂತ್ರ. ಅಜ್ಞಾತವಾಗಿರೋದು ಅಂದ್ರೆ ಯಾರಿಗೂ ನಮ್ಮ ಬಗ್ಗೆ ಗೊತ್ತಿಲ್ಲದೆ ಇರೋದು ವರಾನ? ಖಂಡಿತ. ಆದ್ರೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಪ್ರಾಡಕ್ಟ್ ಮಾರೋದ್ ಹೇಗೆ? ಬಿಸ್ನೆಸ್ ಬೆಳೆಯೋಕಿದು ಅಡ್ಡಿ ಅನ್ವಾ? ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಆದ್ರೆ ಅಜ್ಞಾತವಾಗಿರೋದು ಅಂದ್ರೆ ತಪ್ಪುಗಳನ್ನ ಮಾಡೋಕೆ, ಹೊಸ ಪ್ರಯೋಗಗಳನ್ನ ಮಾಡೋಕೆ ಸಿಗೋ ಅಪಾರ ಸ್ವಾತಂತ್ರ್ಯ. ಅರ್ಥ ಆಯ್ತು. ಲಕ್ಷಾಂತರ ಜನರ ಗಮನ ನಮ್ಮ ಮೇಲಿದ್ದಾಗ ಒಂದು ಸಣ್ಣ ತಪ್ಪು ಮಾಡಿದ್ರು ಬ್ರ್ಯಾಂಡ್ಗೆ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಆದ್ರೆ ಯಾರಿಗೂ ಗೊತ್ತಿಲ್ದಾಗ ಆರಾಮಾಗಿ ಪ್ರಾಡಕ್ಟ್ ಮಾರ್ಕೆಟ್ಗೆ ಬಿಟ್ಟು ಗ್ರಾಹಕರ ಫೀಡ್ಬ್ಯಾಕ್ ತಗೊಂಡು ಅದನ್ನ ಇಂಪ್ರೂವ್ ಮಾಡ್ಬೋದು. ಅದೇ ತಾನೆ. ಇನ್ನು ಜಾಹೀರಾತುಗಳಿಲ್ದೇ ಗ್ರಾಹಕರನ್ನ ತಲುಪೋ ಬಗ್ಗೆ ಹೇಳೋದಾದ್ರೆ ದುಬಾರಿ ಆಡ್ಸ್ ಬದಲು ಗ್ರಾಹಕರಿಗೆ ಶಿಕ್ಷಣ ನೀಡುವ ಮೂಲಕ ಪ್ರೇಕ್ಷಕರನ್ನ ಬೆಳೆಸಬೇಕು. ಗ್ರಾಹಕರಿಗೆ ಶಿಕ್ಷಣ ನೀಡೋದು ಅಂದ್ರೆ ನಮ್ಮ ಕೆಲ್ಸದ ಗುಟ್ಟುಗಳನ್ನ ಹಂಚ್ಕೊಳ್ಳೋದಾ? ನಮ್ಮ ಐಡಿಯಾನ ಬೇರೆಯವ್ರ ಕದ್ಕೊಳ್ವಾ? ಇಲ್ಲ, ಅದೊಂದು ಸುಳ್ಳು ಭಯ. ನಿಮ್ಮ ಜ್ಞಾನನ ಹಂಚ್ಕೊಂಡಷ್ಟು ಗ್ರಾಹಕರಲ್ಲಿ ನಿಮ್ಮ ಬ್ರ್ಯಾಂಡ್ ಬಗ್ಗೆ ನಂಬಿಕೆ ಹುಟ್ಟುತ್ತೆ. ಹೌದು, ಪಾರದರ್ಶಕತೆ ಇರುತ್ತೆ. ನೀವು ಹೇಗೆ ಕೆಲಸ ಮಾಡ್ತೀರಿ ಅಂತ ಜನರಿಗೆ ತಿಳಿಸಿದಾಗ ಅವರು ನಿಮ್ಮ ಪ್ರಾಡಕ್ಟ್ ಗುಣಮಟ್ಟನ ಗೌರವಿಸ್ತಾರೆ. ಇನ್ನೊಂದು ಅದ್ಭುತ ತಂತ್ರ ಅಂದ್ರೆ ಕೆಲಸದ ಉಪ ಉತ್ಪನ್ನಗಳನ್ನ ಅಂದ್ರೆ ಬೈ ಪ್ರಾಡಕ್ಟ್ಸ್ ಅನ್ನ ಮಾರೋದು. ಬೈ ಪ್ರಾಡಕ್ಟ್ಸ್ ಅಂದ್ರೆ ಈ ಮರ ಕುಯ್ಯೋ ಕಾರ್ಖಾನೆಯಲ್ಲಿ? ಹೌದು, ಮರದ ಪುಡಿ ಅಥವಾ ಸ್ಯಾಡಸ್ಟ್ ಉಪ ಉತ್ಪನ್ನವಾಗಿ ಸಿಗುತ್ತೆ. ಅದನ್ನ ಬೇರೆ ಉದ್ದೇಶಗಳಿಗೆ ಮಾರಬಹುದು. ಅದೇ ತರಹ ಸಾಫ್ಟ್ವೇರ್ ಕಂಪನಿಗಳು ತಾವು ಬಳಸಿದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ವಿಧಾನವನ್ನೇ ಒಂದು ಪುಸ್ತಕವಾಗಿ ಮಾಡಬಹುದಲ್ವಾ? ಎಕ್ಸಾಕ್ಟ್ಲಿ. ಅಥವಾ ಒಬ್ಬ ಬೇಕರಿಯವರು ತಮ್ಮ ರೆಸಿಪಿಗಳನ್ನ ಯೂಟ್ಯೂಬ್ ಮೂಲಕ ಕಲಿಸಬಹುದು. ಯಾವುದನ್ನು ವ್ಯರ್ಥ ಮಾಡಬಾರ್ದು. ವಾವ್!
ಇದು ಆದಾಯ ಹೆಚ್ಚಿಸೋಕೆ ಬೆಸ್ಟ್ ಐಡಿಯಾ. ಸರಿ, ಈಗ ವ್ಯಾಪಾರ ಬೆಳೀತಿದೆ, ಬೇಡಿಕೆ ಹೆಚ್ಚಾಯ್ತು ಅಂತ ಇಟ್ಕೊಳ್ಳೋಣ. ಆ ಸಮಯದಲ್ಲಿ ತಕ್ಷಣವೇ ಹಲವು ಜನರನ್ನ ಕೆಲ್ಸಕ್ಕೆ ತಗೋಬೇಕು ಅಂತ ಅನ್ಸುತ್ತೆ. ಆದ್ರೆ ಸಿಬ್ಬಂದಿ ಸಂಖ್ಯೆನ ಚಿಕ್ಕದಾಗಿ ಇಡಬೇಕು ಅಂತ ವಿಶ್ಲೇಷಣೆ ಹೇಳುತ್ತಲ್ಲ, ಯಾಕೆ? ಇಲ್ಲಿ ಗಮನಿಸಬೇಕಾದ ಆಸಕ್ತಿದಾಯಕ ಅಂಶ ಅಂದ್ರೆ ವೇಗವಾಗಿ ಮತ್ತೆ ಕೇವಲ ಅನುಕೂಲಕ್ಕಾಗಿ ಜನರನ್ನ ಕೆಲಸಕ್ಕೆ ಸೇರಿಸ್ಕೊಳ್ಳೋದು ಆ ಕಂಪನಿಯ ಸಂಸ್ಕೃತಿಯನ್ನೇ ಹಾಳು ಮಾಡುತ್ತೆ. ಅಂದ್ರೆ ನಿಜವಾದ ಅಗತ್ಯ ಇದ್ದಾಗ ಮಾತ್ರ ಹೈರಿಂಗ್ ಮಾಡ್ಬೇಕಾ? ಹೌದು. ಕೆಲಸ ನಿಭಾಯಿಸೋಕೆ ಸಂಪೂರ್ಣವಾಗಿ ಅಸಾಧ್ಯವಾದಾಗ, ಜನ ಇಲ್ಲಾಂದೇ ವ್ಯವಹಾರವೇ ನಿಂತೋಗುತ್ತೆ ಅನ್ನೋ ನೋವು ಇದ್ದಾಗ ಮಾತ್ರ ಹೊಸ ಸಿಬ್ಬಂದಿ ಹುಡುಕ್ಬೇಕು. ಸುಮ್ನೆ ಕಂಪನಿ ದೊಡ್ಡದಾಗಿ ಕಾಣಬೇಕು ಅಂತ ಜನನ ತುಂಬಿಕೊಳ್ಬಾರ್ದು. ಖಂಡಿತ ಇಲ್ಲ. ಇದರ ಬಗ್ಗೆ ಮೂಲಗಳಲ್ಲಿ ಒಂದು ಅದ್ಭುತವಾದ ಹೋಲಿಕೆ ಇದೆ. ವೇಗವಾಗಿ ನೇಮಕಾತಿ ಮಾಡೋದ್ರಿಂದ ಆಫೀಸಲ್ಲಿ ಒಂದು ಕಾಕ್ಟೇಲ್ ಪಾರ್ಟಿಯಂತಹ ಕೃತಕ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ. ಹೌದು. ಅಂದ್ರೆ ಒಂದು ಪಾರ್ಟಿಯಲ್ಲಿ ಅಪರಿಚಿತರ ಜೊತೆ ಮಾತಾಡಬೇಕಾದ್ರೆ ನಾವು ಎಷ್ಟು ಜಾಗರೂಕತೆಯಿಂದ ಕೃತಕವಾಗಿ ವರ್ತಿಸ್ತೀವೋ ಅದೇ ವಾತಾವರಣ ಆಫೀಸಲ್ಲೂ ಶುರುವಾಡುತ್ತೆ. ಮುಕ್ತವಾದ ಸಂವಹನವೇ ಇರಲ್ಲ. ನಿಖರವಾಗಿ ಹೇಳಿದ್ರಿ. ಹೊಸಬರು ಹೆಚ್ಚಾದಾಗ ಆಫೀಸಲ್ಲಿ ಪ್ರಾಮಾಣಿಕವಾದ ಟೀಕೆಗಳಿಗೆ ಜಾಗ ಇರಲ್ಲ. ಯಾರೂ ನೇರವಾಗಿ ತಪ್ಪುಗಳನ್ನ ಎತ್ತಿ ತೋರಿಸಲ್ಲ. ಒಳ್ಳೆ ಐಡಿಯಾಗಳು ಹೊರಬರಬೇಕು ಅಂದ್ರೆ ತಂಡದಲ್ಲಿ ಮುಕ್ತತೆ ಮತ್ತೆ ನಂಬಿಕೆ ಇರಬೇಕು. ಅದು ಚಿಕ್ಕ ಮತ್ತೆ ಹಳೆ ತಂಡಗಳಲ್ಲಿ ಮಾತ್ರ ಸಾಧ್ಯ. ಆದ್ರೆ ಒಂದ್ಮಾತು, ಒಬ್ಬ ವ್ಯಕ್ತಿನ ಕೆಲ್ಸಕ್ಕೆ ತಗೋಬೇಕಾದ್ರೆ ಅವರ ರೆಸ್ಯೂಮ್ ಮತ್ತೆ ಎಕ್ಸ್ಪೀರಿಯನ್ಸ್ ನೋಡ್ಲೇಬೇಕಲ್ವಾ? ಅಯ್ಯೋ, ಈ ಪುಸ್ತಕ ಸಾಂಪ್ರದಾಯಿಕ ರೆಸ್ಯೂಮ್ಗಳನ್ನ ಹಾಸ್ಯಾಸ್ಪದ ಅಂತ ಕರೆಯುತ್ತೆ. ಹೌದಾ? ಯಾಕೆ? ಯಾಕಂದ್ರೆ ರೆಸ್ಯೂಮ್ಗಳಲ್ಲಿ ಬಹುಪಾಲು ಉತ್ಪ್ರೇಕ್ಷೆ ಇರುತ್ತೆ. ಯಾರೋ ಬೇಕಾದ್ರೂ ಒಂದು ಸುಂದರವಾದ PDF ಮಾಡಬಹುದು. ಹೌದು, ಅದರಲ್ಲಿ ನಿಜವಾದ ಸಾಮರ್ಥ್ಯ ಗೊತ್ತಾಗಲ್ಲ. ವರ್ಷಗಳ ಅನುಭವಕ್ಕಿಂತ ಗುಣಮಟ್ಟದ ಅನುಭವ ಮುಖ್ಯ. ಹಾಗಾಗಿ ಅಭ್ಯರ್ಥಿಯ ಕವರ್ ಲೆಟರ್ ಓದೋದು ಹೆಚ್ಚು ಸೂಕ್ತ. ಓಹೋ, ಕವರ್ ಲೆಟರ್ನಿಂದ ಅವರ ಕಮ್ಯುನಿಕೇಷನ್ ಸ್ಕಿಲ್ಸ್ ಗೊತ್ತಾಗತ್ತೆ. ಕರೆಕ್ಟ್. ಜೊತೆಗೆ ಪ್ರಾಯೋಗಿಕ ಯೋಜನೆಗಳ ಅಂದ್ರೆ ಟ್ರಯಲ್ ಪ್ರಾಜೆಕ್ಟ್ಸ್ ಮೂಲಕ ಅವರನ್ನ ಟೆಸ್ಟ್ ಮಾಡಬೇಕು. ಇಂಟರ್ವ್ಯೂ ಮಾಡೋ ಬದಲು ಒಂದು ಸಣ್ಣ ಪ್ರಾಜೆಕ್ಟ್ ಕೊಟ್ಟು ನೋಡೋದು ಯಾವುದೇ ಡಿಗ್ರಿಗಿಂತ ಮೌಲ್ಯಯುತ ಅಲ್ವಾ? ಖಂಡಿತ. ಇದು ಹೈರಿಂಗ್ ಬಗ್ಗೆ ಇರೋ ಹಳೆ ರೂಲ್ಸ್ ಅನ್ನೇ ಬದಲಾಯಿಸುತ್ತೆ. ಸರಿ, ಈಗ ಎಷ್ಟೇ ಎಚ್ಚರಿಕೆ ವಹಿಸಿದ್ರೂ ವ್ಯವಹಾರ ಅಂದಮೇಲೆ ತಪ್ಪುಗಳು ಆಗೇ ಆಗತ್ತೆ. ಬಿಕ್ಕಟ್ಟುಗಳು ಎದುರಾಗ್ತವೆ. ಹೌದು, ಅದು ಸಹಜ. ಗ್ರಾಹಕರಿಗೆ ಅಸಮಾಧಾನ ಆಗ್ಬೋದು. ಇಂಥ ಡ್ಯಾಮೇಜ್ ಕಂಟ್ರೋಲ್ ಅಂದ್ರೆ ಹಾನಿ ನಿಯಂತ್ರಣ ಮಾಡೋ ಸರಿಯಾದ ವಿಧಾನ ಯಾವುದು? ತಪ್ಪುಗಳನ್ನ ಮುಚ್ಚಿ ಹಾಕೋದು ಅಥವಾ ಬೇರೆಯವರ ಮೇಲೆ ಗೂಬೆ ಕೂರಿಸೋದು ಬಿಸ್ನೆಸ್ನಲ್ಲಿ ಮಾಡಬಹುದಾದ ಅತ್ಯಂತ ಕೆಟ್ಟ ನಿರ್ಧಾರ. ಕೆಟ್ಟ ಸುದ್ದಿನ ತಕ್ಷಣ ಒಪ್ಕೋಬೇಕಾ? ಹೌದು. ಸಮಸ್ಯೆ ಆದಾಗ ಬೇರೆ ಕಡೆಯಿಂದ ಅಥವಾ ನ್ಯೂಸಿಂದ ಗ್ರಾಹಕರಿಗೆ ಗೊತ್ತಾಗೋ ಮುನ್ನ ನಿಮ್ಮಿಂದಾನೇ ಅವರಿಗೆ ಮಾಹಿತಿ ಹೋಗ್ಬೇಕು. ಇದಕ್ಕೊಂದು ಬೆಸ್ಟ್ ಐತಿಹಾಸಿಕ ಉದಾಹರಣೆ ಅಂದ್ರೆ ಆ ತೈಲ ಸೋರಿಕೆಯ ಅಂದ್ರೆ ಆಯಿಲ್ ಸ್ಪಿಲ್ ಆದಾಗ ಎಕ್ಸಾನ್ ಮತ್ತೆ ಆಶ್ಲೈಂಡ್ ಆಯಿಲ್ ಕಂಪನಿಗಳು ಕೊಟ್ಟ ರಿಯಾಕ್ಷನ್. ಎಕ್ಸಾನ್ ಕಂಪನಿ ತಪ್ಪೊಪ್ಕೊಳ್ಳೋಕೆ ಹಿಂದೇಟು ಹೋಗ್ತು. ಪಾರದರ್ಶಕತೆ ಇರಲಿಲ್ಲ. ಅದಕ್ಕೆ ಅವರು ಜನರ ತೀವ್ರ ಕೋಪಕ್ಕೆ ಗುರಿಯಾದ್ರು. ಆದ್ರೆ ಆಶ್ಲೈಂಡ್ ಆಯಿಲ್ ಕಂಪನಿಯ CEO ತಕ್ಷಣ ಸ್ಪಾಟಿಗೆ ಬಂದು ಜವಾಬ್ದಾರಿ ಹೊತ್ಕೊಂಡ್ರು, ಪಾರದರ್ಶಕವಾಗಿ ನಡೆದುಕೊಂಡ್ರು. ಅದ್ರಿಂದಾನೇ ಜನರ ವಿಶ್ವಾಸ ಉಳಿಸ್ಕೊಳ್ಳೋಕೆ ಸಾಧ್ಯವಾಯಿತು. ವೇಗ ಮತ್ತೆ ಪಾರದರ್ಶಕತೆ ಇಲ್ಲಿ ಮ್ಯಾಜಿಕ್ ತರ ಕೆಲಸ ಮಾಡ್ತವೆ. ಕಸ್ಟಮರ್ ಸಮಸ್ಯೆಗೆ ಬೇಗ ರೆಸ್ಪಾಂಡ್ ಮಾಡಿದ್ರೆ ಅವರ ನಕಾರಾತ್ಮಕ ಭಾವನೆ ಪಾಸಿಟಿವ್ ಆಗಿ ಬದಲಾಗುತ್ತೆ. ಆದ್ರೆ ಇಲ್ಲಿ ಕ್ಷಮೆ ಕೇಳೋ ವಿಧಾನ ಹೇಗಿದೆ ಅನ್ನೋದು ತುಂಬಾ ಮುಖ್ಯ. ಅನೇಕ ಕಂಪನಿಗಳು ನಿಮ್ಗೆ ನೋವಾಗಿದ್ರೆ ನಾವು ಕ್ಷಮೆ ಯಾಚಿಸ್ತೀವಿ ಅಂತ ಹೇಳ್ತಾರೆ. ಹೌದು, ಈ ನಿಮಗೆ ಬೇಸರವಾಗಿದ್ರೆ ಅನ್ನೋ ಪದಬಳಕೆಯಲ್ಲೇ ಒಂದು ಅಹಂಕಾರ ಕಾಣುತ್ತೆ. ಎಕ್ಸಾಕ್ಟ್ಲಿ. ತಪ್ಪು ನಮ್ಮದಲ್ಲ, ನಿಮ್ಮ ಭಾವನೆಗಳದು ಅನ್ನೋ ಹಾಗೆ ಭಾಸವಾಗುತ್ತೆ. ಹಾಗಾದ್ರೆ ಸರಿಯಾದ ವಿಧಾನ ಯಾವುದು? ಕ್ಷಮೆ ಕೇಳುವಾಗ ಯಾವುದೇ ಷರತ್ತುಬದ್ಧ ಪದಗಳಿಲ್ಲದೆ, ಅಂದ್ರೆ ನೋ ಕಂಡೀಷನಲ್ ಲ್ಯಾಂಗ್ವೇಜ್, ಹಾಗೆ ಕ್ಷಮೆ ಕೇಳಬೇಕು. ತಪ್ಪು ನಮ್ದೆ, ಇದನ್ನ ಸರಿಪಡಿಸ್ತಿದ್ವಿ ಅಂತ ನೈಜವಾಗಿ ಕೇಳಬೇಕು. ಹೌದು. ಜೊತೆಗೆ ವ್ಯವಹಾರದ ಪ್ರತಿಯೊಬ್ಬ ಉದ್ಯೋಗಿಯೂ ಕೇವಲ ಕಸ್ಟಮರ್ ಸಪೋರ್ಟ್ ಮಾತ್ರ ಅಲ್ಲ, ಎಲ್ಲರೂ ಗ್ರಾಹಕರ ಜೊತೆ ನೇರ ಸಂಪರ್ಕದಲ್ಲೇ ಇರಬೇಕು. ಇದರಿಂದ ಗ್ರಾಹಕರ ನೈಜ ಸಮಸ್ಯೆಗಳು ಇಡೀ ಟೀಮಿಗೆ ಅರ್ಥ ಆಗುತ್ತೆ ಮತ್ತೆ ಸಹಾನುಭೂತಿ ಬೆಳೆಯುತ್ತೆ ಅಲ್ವಾ? ಖಂಡಿತ. ಇದು ನಿಜಕ್ಕೂ ಒಂದು ರೋಮಾಂಚಕವಾದ ಚರ್ಚೆಯಾಗಿತ್ತು. ಒಂದು ಐಡಿಯಾದಿಂದ ಶುರು ಮಾಡಿ ಪ್ರೊಡಕ್ಟಿವಿಟಿ ಹೆಚ್ಚಿಸಿ ಮಾರ್ಕೆಟ್ ಪ್ರವೇಶಿಸಿ ತಂಡ ಕಟ್ಟಿ, ಹೌದು, ಕೊನೆಗೆ ಬಿಕ್ಕಟ್ಟುಗಳನ್ನ ಹೇಗೆ ನಿರ್ವಹಿಸಬೇಕು ಅನ್ನೋ ಬಗ್ಗೆ ಅತ್ಯಮೂಲ್ಯ ಒಳನೋಟಗಳು ಸಿಕ್ತು. ಖಂಡಿತವಾಗಿಯೂ. ಇಂದಿನ ಇಡೀ ಚರ್ಚೆಯನ್ನು ಒಮ್ಮೆ ತ್ವರಿತವಾಗಿ ಸಮ್ಮರೈಸ್ ಮಾಡೋದಾದರೆ, ಒಂದು, ಸಾಂಪ್ರದಾಯಿಕ ಪ್ಲಾನ್ಗಳ ಹಿಂದೆ ಬೀಳದೆ ತ್ವರಿತವಾಗಿ ಬಿಸ್ನೆಸ್ ಆರಂಭಿಸೋದು. 2,
ಅಡೆತಡೆಗಳಿಲ್ಲದ ಸಮಯ ಮತ್ತೆ ಸರಳ ನಿರ್ಧಾರಗಳ ಮೂಲಕ ಪ್ರೊಡಕ್ಟಿವಿಟಿ ಹೆಚ್ಚಿಸಿಕೊಳ್ಳೋದು. 3 ಅನಿವಾರ್ಯ ಇದ್ದಾಗ ಮಾತ್ರವೇ ಸಿಬ್ಬಂದಿನ ನೇಮಕಾತಿ ಮಾಡಿಕೊಳ್ಳೋದು. ಮತ್ತೆ 4 ತಪ್ಪುಗಳಾದಾಗ ಪಾರದರ್ಶಕತೆ ಮತ್ತೆ ವೇಗ ಕಾಪಾಡಿಕೊಳ್ಳೋದು. ಹಾಗಾದ್ರೆ ಇವೆಲ್ಲದರ ಅರ್ಥವೇನು? ಯಾರಾದ್ರೂ ಈ ವಾರವೇ ಉದ್ಯಮೆ ಆರಂಭಿಸಬೇಕು ಅಂದ್ರೆ ತಕ್ಷಣ ಮಾಡ್ಬೋದಾದ 3 ಕೆಲಸಗಳ್ಯಾವು? ಆಸಕ್ತರು ತಕ್ಷಣವೇ ಈ 3 ಹೆಜ್ಜೆಗಳನ್ನ ಅನುಸರಿಸ್ಬೋದು. ಮೊದಲನೇದು, ಎಲ್ಲವೂ ಪರ್ಫೆಕ್ಟ್ ಆಗೋವರೆಗೆ ಕಾಯ್ಬೇಡಿ. ಮೂಲ ಆವೃತ್ತಿ ಅಂದ್ರೆ ಬೇಸಿಕ್ ವರ್ಷನ್ ರೆಡಿ ಇದ್ರೆ ಲಾಂಚ್ ನೌ, ತಕ್ಷಣವೇ ಮಾರ್ಕೆಟ್ಗೆ ಬಿಡುಗಡೆ ಮಾಡಿ. ಆಮೇಲೆ ಫೀಡ್ಬ್ಯಾಕ್ ನೋಡ್ಕೊಂಡು ಇಂಪ್ರೂವ್ ಮಾಡ್ಬೋದು. ಕರೆಕ್ಟ್. ಎರಡನೇದು, ನಿಮ್ಮ ದೊಡ್ಡ ಟು ಡೂ ಲಿಸ್ಟ್ ಅನ್ನ ಸಣ್ಣ ನಿರ್ವಹಣೆ ಮಾಡಬಹುದಾದ ಪಟ್ಟಿಯಾಗಿ ಸ್ಲೈಸ್ ಮಾಡಿ. ದಿನಕ್ಕೆ 1-2 ಪ್ರಮುಖ ಗುರಿಗಳನ್ನ ಮಾತ್ರ ಸಾಧಿಸೋದು. ಹೌದು. ಇನ್ನು 3ನೇದು, ನಿಮ್ಮ ಪ್ರಸ್ತುತ ಕೆಲಸದ ಒಂದು ಉಪ ಉತ್ಪನ್ನ ಅಂದ್ರೆ ಬೈ ಪ್ರಾಡಕ್ಟ್ ಅನ್ನ ಗುರುತಿಸಿ ಅದನ್ನ ಜಗತ್ತಿನ ಜೊತೆಗೆ ಹಂಚ್ಕೊಳ್ಳಿ. ಅದು ನಿಮ್ಮ ವ್ಯವಹಾರನ ಮುಂದಿನ ದೊಡ್ಡ ಅವಕಾಶ ಆಗ್ಬೋದು. ಖಂಡಿತ ಆಗತ್ತೆ. ಅದ್ಭುತ. ಈಗ ನಾವು ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಈ ಎಲ್ಲ ವಿಚಾರಗಳನ್ನು ಕೇಳಿದ್ಮೇಲೆ ನಾನೊಂದು ಆಳವಾದ ಚಿಂತನೆಗೆ ಹಚ್ಚೋ ಪ್ರಶ್ನೆ ಕೇಳ್ತೀನಿ. ಹೇಳಿ. ಒಂದು ಅತ್ಯುತ್ತಮ ಸ್ಕಾಚ್ ಮದ್ಯದಂತೆ, ಅಂದ್ರೆ ಫೈನ್ ಸ್ಕಾಚ್ ತರ, ಕಂಪನಿಯ ನೈಜ ಸಂಸ್ಕೃತಿಯು, ಕಲ್ಚರ್ ಕಾಲಾನಂತರದಲ್ಲಿ ತಾನಾಗಿಯೇ ಬೆಳೆಯುತ್ತೆ ಅಂತ ಈ ಪುಸ್ತಕ ಹೇಳುತ್ತೆ. ಹೌದು. ಹಾಗಾದ್ರೆ ಇಂದಿನ ಆಧುನಿಕ ಕಂಪನಿಗಳು ಈ ಟೀಮ್ ಬಿಲ್ಡಿಂಗ್ ಆಟಗಳು ಮತ್ತೆ ಕೃತಕ ಕಾರ್ಯಕ್ರಮಗಳ ಮೂಲಕ ಕಾರ್ಪೊರೇಟ್ ಕಲ್ಚರ್ ಅನ್ನ ಬಲವಂತವಾಗಿ ಹೇರಲು ಪ್ರಯತ್ನಿಸಿದಾಗ ಅವರು ವಾಸ್ತವದಲ್ಲಿ ಯಾವ ನೈಜ ಸಾವಯವ ಸಂಸ್ಕೃತಿಯನ್ನ ನಾಶಪಡಿಸ್ತಿದ್ದಾರೆ? ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚಿಸಿ ನೋಡಿ. ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಚಾರ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮುಂದಿನ ಆಳವಾದ ವಿಶ್ಲೇಷಣೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಕಲಿಯುತ್ತೀರಿ ಮತ್ತು ಹೊಸ ಐಡಿಯಾಗಳನ್ನ ಕಾರ್ಯಗತಗೊಳಿಸುತ್ತೀರಿ.